ನಮ್ಮ ರವಿವಾರ ಒಳ್ಳೆಯದಾಗಲಿ. ಅರಸು ಅವರು 8-10 ವರ್ಷ ಆದಮೇಲೆ ಡೈರೆಕ್ಟ್ ಮಾಡ್ತೀವಿ. ಕೊನೆಯದಾಗಿ ಒಂದು ವಿಷಯ ಹೇಳ್ತೀನಿ, ನಮ್ಮಲ್ಲಿ ಇನ್ನೂ ಹೆಚ್ಚೆಚ್ಚು ರೈಟರ್ಸ್ ಬರಬೇಕು, ಇನ್ನೂ ಹೆಚ್ಚೆಚ್ಚು ಮೇಕರ್ಸ್ಗಳು ಬರಬೇಕು, ಆ್ಯಂಡ್ ಹೆಚ್ಚೆಚ್ಚು ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳು ಬರಬೇಕು. ಸಿನಿಮಾನೇ ಬರದೆ ಚಿತ್ರರಂಗಕ್ಕೆ ಜನ ಬರ್ತಿಲ್ಲ ಅನ್ನೋದು ತಪ್ಪಾಗುತ್ತೆ. ಒಳ್ಳೊಳ್ಳೆ ಸಿನಿಮಾ ಬರಲಿ. ಆ್ಯಂಡ್ ನಿಮ್ಮೆಲ್ಲರೂ ಸಪೋರ್ಟ್ ಖಂಡಿತವಾಗ್ಲೂ ಯಾವಾಗಲೂ ಇದೆ, ಅದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಅದ್ರ ಜೊತೆಯಲ್ಲಿ ನನಗೆ ಸುಜ್ಞಾನ್ ಅವರು 2019ರಲ್ಲಿ ಒಂದು ಮೆಸೇಜ್ ಮಾಡಿರ್ತಾರೆ, ಅರಸು ಅಂತಾರೆ ಅಂತ ಒಂದು ಕಥೆ ಹೇಳಬೇಕು ಅಂತ. 2019ರಲ್ಲಿ ನಾನು ಸಿಗೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿರ್ತೀನಿ. ಆಮೇಲೆ ನಿಮಗೆ ಗೊತ್ತು, ಕೋವಿಡ್ಡು 2 ವರ್ಷ 1.5 ವರ್ಷ ಯಾರು ಕೆಲಸ ಮಾಡಿರಲ್ಲ. ಅದಾದಮೇಲೆ ತಿರ್ಗಾ ಬಂದಾಗ ಮೊನ್ನೆ ನಾನು ಸುಜ್ಞಾನ್ ಅವ್ರಿಗೆ ಫೋನ್ ಕಾಲ್ ಮಾಡಿದ್ಮೇಲೆ ಇದು ಹೇಳೋಣ ಅನ್ಕೋತೀನಿ, ತಿರ್ಗಾ ಪ್ರೆಸ್ ಮೀಟಲ್ಲಿ ಹೇಳೋಣ ಅಂತ ಸುಮ್ಮನೆ ಆಗ್ತೀನಿ. ಪಾಪ ಅವತ್ತಿಂದ ನನಗೋಸ್ಕರ ನಮ್ಮ ಅರಸು ಕಾಯ್ತಿದ್ದಾರೆ. ಆ್ಯಂಡ್ ನನ್ನ ಕಡೆಯಿಂದ ಎಲ್ಲ ಥರದ ಸಪೋರ್ಟು ನಮ್ಮ ಅರಸುಗೆ ಇರುತ್ತೆ. ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ಗೂ ನಾನು ಸಪೋರ್ಟ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ನನಗೋಸ್ಕರ ನೀವು ಇಷ್ಟು ವರ್ಷ ಕಾದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಅರಸು ಅವರೇ. ನಿಮ್ಮ ಈ ಕಾಯಿಕೆ ಏನಿದೆ ಕಾದಿದ್ದು, ಅದನ್ನು ಸಂಪೂರ್ಣವಾಗಿ ಇಡೀ ಚಿತ್ರತಂಡ ಫಲ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ನಿಮಗೆ. ಸುಜ್ಞಾನ್ ಥ್ಯಾಂಕ್ ಯು ವೆರಿ ಮಚ್. ಈ ಥರ ಒಳ್ಳೆ ಸ್ಕ್ರಿಪ್ಟು ತಂದು ನಮ್ಮ ರವಿನ ಪ್ರೊಡ್ಯೂಸರ್ ಅದು ತಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ನವಮಿ ಎಲ್ಲ ಪಾನ್ಕ ಇದ್ರೆ ಹಾಂ ಗಣೇಶ್ ಸರ್, ಅಂದರೆ ರವಿಯಣ್ಣ ಹೇಳಿದ್ರು ಮಾತಾಡ್ತಿರ್ಬೇಕಾರೆ ಗಣೇಶ್ ಅವ್ರ ಜೊತೆ ಇದು 927ನೇ ಸಿನಿಮಾ ಅಂತ. 925 ಪುಣ್ಯಾಕ ಆಗಿರುತ್ತೆ. ಅಂದರೆ ಅವ್ರ ಮಾತಲ್ಲಿ ಒಂದು ದೊಡ್ಡ ಲೆಗೆಸಿನ ತೋರಿಸಿದ್ರು. ಬಂತು ರಾಮ್ ಇದೆ, ರಾಮ್ ಸಿನಿಮಾನು ಇದೆ. ಓಕೆ, ಅಂದರೆ ಇಲ್ಲ ಲೆಗೆಸಿ ಕಣ್ಮುಂದೆ ಬಂತು ನಿಮ್ಮ ಅವರ ಜರ್ನಿ, ದೊಡ್ಡ ಜರ್ನಿ ಕಳೆದ್ರು. ಹೌದು ಸರ್. ಅವರು ಎಪಿಸೋಡೆಲ್ಲ ಲೆಕ್ಕ ಹಾಕೊಂಡು ಹೇಳ್ತಿದ್ದಾರೆ. ಅವರು ಸಿನಿಮಲ್ಲಿನೇ 1000 ಎಪಿಸೋಡ್ ನಾನೇ ಇದ್ದೀನಿ ಅನ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲಿ ನಂದು 47ನೇದು 46ನೇ ಪಿಕ್ಚರ್. ನಾನೇನು ಚಿಕ್ಕವನು ಸರ್. ಅವ್ರ ಸೀನಿಯರ್ ಕಲಾವಿದರು 978 ಆಗಿದೆ. ಆದಷ್ಟು ಬೇಗ 1000 ಹಾಕ್ಬಿಟ್ಟು ಒಂದು ಹೂನಾರ ಹಾಕ್ಬಿಟ್ಟು ಥ್ಯಾಂಕ್ ಯು ಇನ್ನೆಷ್ಟು 927 ಇನ್ನ ಅವರೇ ಕಮಿಟ್ ಆಗಿದ್ದಾರೆ. ಇನ್ನ 73 ಸಿನಿಮಾ ಆದ್ರೆ 1000 ಕಂಪ್ಲೀಟ್ ಆಗುತ್ತೆ. ಅವತ್ತು ದಯವಿಟ್ಟು ಎಲ್ಲ ಬಂದು ಹೂನಾರ ಶಾಲ್ ಹಾಕ್ಬಿಟ್ಟು ಅವತ್ತಿಂದ ಜೀವನ ಶುರುವಾಗಲಿ ನಿಮ್ಗೆ ರವಿ ಅವರು. ಸರ್ ಅಂದರೆ ಸಿಂಬಾಲಿಕ್ ಆಗಿ ನಿಮ್ಮ ಜರ್ನಿ ನೆನೆಸ್ಕೊಂಡ್ರು ಅಂತ ನಿಮ್ದು. ನಾನು ರವಿನ ಭಾಳ ಪ್ರೀತಿ ಮಾಡ್ತೀನಿ. ಆ ಸೀಕ್ರೆಟ್ ಎಷ್ಟು ಜನಕ್ಕೆ ಗೊತ್ತಿಲ್ಲ, ನಾನು ಎಲ್ಲೂ ಕೂಡ ಹೆಚ್ಚು ರಿವೀಲ್ ಮಾಡಿಲ್ಲ. 2001 ನನ್ನ ಅವನ ಸ್ನೇಹ ಬಂದು 2000ಇಂದ ಇಬ್ಬರು ಒಟ್ಟಿಗೆ ಚಿತ್ರರಂಗಕ್ಕೆ ಬಂದಿದ್ದು. ನನಗಿಂತ ಹಿರಿಯ, ವಯಸ್ಸಲ್ಲೂ ಹಿರಿಯ, ಅನುಭವದಲ್ಲೂ ಹಿರಿಯ. ಇದೇ ವಿಷಯ ಯಾಕೆ ಹೇಳ್ತೀನಿ, ಅವಾಗ ನಾನು ಅವ್ರನ್ನ ಭೇಟಿಯಾಗಿದ್ದೆ ಬನಶಂಕರಿ ದೇವಸ್ಥಾನದ ಮುಂದೆ ಒಂದು ಶೂಟಿಂಗಲ್ಲಿ. ಅದಾದ್ಮೇಲೆ ಅವರು ರವಿ ಸಿಲ್ಲಿಲಲ್ಲಿ ತುಂಬ ಬ್ಯುಸಿ ಆಗ್ತಾನೆ. ಸಿಗ್ತಾ ಇರ್ತೀವಿ ಬಸವನಗುಡಿ ಅಲ್ಲೆಲ್ಲ DVG ರೋಡ್ ಅಲ್ಲೆಲ್ಲ ಸಿಗ್ತಾ ಇರ್ತೀವಿ. ಅವಾಗ ಉದಯ ಟಿವಿಯಿಂದ ಫಸ್ಟ್ ಕಾಮಿಡಿ ಟೈಮ್ ಹೋಗೋದು ಅವನಿಗೆ. ಅವನ ಅಗ್ರಿಮೆಂಟ್ ಪ್ರಕಾರ ಆ ಕಾಮಿಡಿ ಟೈಮ್ನ ಬಿಟ್ಟು ಅವನು ಬರೋಕ್ಕಾಗ್ತಿರಲ್ಲ. ಸೊ ಅವನ್ನ ಕೇಳ್ತಾರೆ, ಸರ್ ನಮಗೆ ಭಾಳ ಚುರುಕು ಕಿಲಾಡಿ ಹುಡುಗ ಬೇಕು ಅಂತ. ಸೊ ಅವನು ಹಿಂದೆ ಮುಂದೆ ಯೋಚನೆ ಮಾಡೋದೇ ಇಲ್ಲ. ಸರ್ ಒಬ್ಬ ಕಿಲಾಡಿ ಇದ್ದಾನೆ, ಮಾಡ್ತಾನೆ ಇಲ್ಲ ಗೊತ್ತಿಲ್ಲ, ಸಿನಿಮಾ ಅಂತ ಓಡಾಡ್ತಿದ್ದಾನೆ, ನೋಡಿ ಅವನ್ನ ಕಾಂಟ್ಯಾಕ್ಟ್ ಮಾಡಿ ಅಂದ್ಬಿಟ್ಟು ನಮ್ಮ ಉದಯ ಟಿವಿ ಹರೀಶು ಮತ್ತು ಅವರ ಇವ್ರಿಗೆ ಹೇಳ್ತಾರೆ. ಅವ್ರು ಫೋನ್ ಮಾಡ್ತಾರೆ, ಈ ಥರ ಕಾಮಿಡಿ ಟೈಮ್ ಅಂತ ಪ್ರೋಗ್ರಾಮ್ ಇದೆ, ರವಿಶಂಕರ್ ಅವರು ನಿಮ್ಮ ನಂಬರ್ ಕೊಟ್ಟರು ನನಗೆ ಅಂತ. ಸೊ ಅದಾದ್ಮೇಲೆ ನಿಮ್ಗೆ ಗೊತ್ತು ಏನಾಯಿತು ಅಂತ. ಸೊ ಅದಕ್ಕೋಸ್ಕರ ಅಂತಲ್ಲ, ಬಟ್ ಒಂದು ನನ್ನ ಕಡೆಯಿಂದ ಅವನಿಗೆ ಅವೆಲ್ಲ ಪ್ರೀತಿ ಇದ್ದೇ ಇರುತ್ತೆ. ಅದೆಲ್ಲ ಟೈಮು ಸಿಚುವೇಶನ್ ಪ್ರಕಾರ ಆಗಿರುತ್ತೆ. ಬಟ್ ಅವ್ನು ಸಿಲ್ಲಿನಲ್ಲಿ ಬ್ಯುಸಿಯಾಗಿದ್ದು ನನಗೆ ತುಂಬ ಹೆಲ್ಪ್ಫುಲ್ ಆಯಿತು. ಇಟ್ಸ್ ಅ ಗ್ರೇಟ್ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ರವಿಶಂಕರ್.
ಐ ಲವ್ ಹಿಮ್ ಆಸ್ ಎ ಫ್ರೆಂಡ್ ಕೂಡ ನನಗೆ ಭಾಳ ಇಷ್ಟ. ಒಂದೊಂದ್ಸಲಿ ತಲಾಟೆ ಮಾಡ್ತಾನೆ, ಏನು ಮಾಡೋಕ್ಕಲ್ಲ, ಅದನ್ನು ಸಹಿಸ್ಕೊಂಡಿರ್ತೀನಿ. ಸ್ನೇಹಿತ, ಹಿರಿಕ ಮನುಷ್ಯ ಅಂತ ಆ್ಯಟಿಟ್ಯೂಡ್ ತೋರಿಸ್ತಾನೆ. ಒಂದೊಂದ್ಸಲಿ ನನಗೆ ತೋರಿಸಿದ್ದು ಅಂತ. ನಾನು ರಘುವಣ್ಣಿಗೆ ಹೇಳಿದೆ, ಯಾಕೆ ತುಂಬ ಆ್ಯಟಿಟ್ಯೂಡ್ ತೋರಿಸ್ತಾನಲ್ಲ, ಇನ್ನೂ ಪಯಣದಲ್ಲ ನಾನು ಸ್ವಲ್ಪ ಆಚೆ ಬರೋಕ್ಕೆ ಹೇಳ್ತೀನಿ. ಸೊ ಅದು ಅಂದರೆ ಐ ಲೈಕ್ ಹಿಮ್ ಆಸ್ ಎ ಪರ್ಸನ್. ಆ್ಯಂಡ್ ಸಿನಿಮಾ ಎಲ್ಲದಕ್ಕಿಂತ ನನಗೆ ಪರ್ಸ್ನಲಿ ಕೂಡ ಫ್ಯಾಮಿಲಿ ಫ್ರೆಂಡ್. 100%. ನನಗೆ ಕೋವಿಡ್ ಬಂದಾಗ ಹೇಳ್ತಿದ್ದ, ಅದರ ಪಿಕ್ಚರ್ ಎಲ್ಲೋ ಈ ಅಣ್ಣನ್ ಮಾಡಬೇಕು, ಇಲ್ಲ ದೊಡ್ಡಪ್ಪನ ಮಾಡಬೇಕು, ಮಾವನ್ ಅಪ್ಪಂದಾದ್ರೂ ಕೊಟ್ಬಿಡು ಕೆಲಸ ಅಪ್ಪಂದಾದ್ರೂ ಮಾಡ್ಬಿಡ್ತೀನಿ ಅಂತ ಹೇಳಿ ಅಪ್ಪನ ಅಂತ ನಾನು